ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಇಂದಿನ ವಿಧಾನಸಭೆಯ ಬಜೆಟ್ ಅಧಿವೇಶನದಲ್ಲಿ ಬಜೆಟ್ ಬಗ್ಗೆ ಮಾತನಾಡಿದ ಬಿಜಾಪುರದ ಶಾಸಕ ಹಾಗೂ ಮಾಜಿ ಕೇಂದ್ರ ಸಚಿವ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ದೇಶದ ಖಜಾನೆ ಖಾಲಿಯಾದಾಗ ನಿಜಲಿಂಗಪ್ಪನವರು ನಮ್ಮ ಬಿಜಾಪುರ ಜಿಲ್ಲೆಗೆ ನೀರಾವರಿ ಯೋಜನೆಯನ್ನು ತಂದರು. ಘನ ಸರ್ಕಾರದವರು ನಮ್ಮ ಉತ್ತರ ಕರ್ನಾಟಕಕ್ಕೆ ಭಾರಿ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಇದೇ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಪಾಟೀಲ್ ರವರು, ನೀವು ನಮಗೆ ಕರೆಂಟ್ ಮತ್ತು ನೀರು ಕೊಟ್ಟರೆ ಸಾಕು, ನಿಮ್ಮ ಯಾವ ಗ್ಯಾರಂಟಿ ನಮಗೆ ಅವಶ್ಯಕತೆ ಇಲ್ಲ ಎಂದು ನೇರವಾಗಿ ಬಜೆಟ್ ಮೇಲೆ ಚರ್ಚೆಯಲ್ಲಿ ಸದನದಲ್ಲಿ ಮಾತನಾಡಿದರು. ಅವರು ಸದನದಲ್ಲಿ ಏನು ಮಾತನಾಡಿದರು ಕೇಳಿಕೊಂಡು ಬರೋಣ ಬನ್ನಿ ಬಂಧುಗಳೇ. ಜಮೀನಲ್ಲಿ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡುವಂಥದ್ದು ಕೇಂದ್ರ ಸರ್ಕಾರ ಮಾಡಿದೆ. ಕರ್ನಾಟಕಕ್ಕೆ 7 ಏರ್ಪೋರ್ಟ್ಗಳನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಇರ್ಬೋದು, ಅಪ್ಗ್ರೇಡ್ ಇರ್ಬೋದು, ಹುಬ್ಬಳ್ಳಿ ಅಪ್ಗ್ರೇಡ್ ಇರ್ಬೋದು, ಮೈಸೂರು, ವಿದ್ಯಾನಗರ, ಕಲಬುರಗಿ, ಬೀದರ್, ಶಿವಮೊಗ್ಗ. ಸನ್ಮಾನ್ಯ ರೇವಣ್ಣ ಅವರು ಹೇಳ್ತಾ ಇದ್ದಾರೆ, ಮೈಸೂರು ಬೇಲೂರಿಗೆ 2,500 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದೇ ರೀತಿ ಅಧ್ಯಕ್ಷರೇ, ಇವತ್ತು ಏನು ಗ್ರೀನ್ಫೀಲ್ಡ್ ಅಪ್ರೂವಲ್ ಫಾರ್ ಗ್ರೀನ್ಫೀಲ್ಡ್ ಏರ್ಪೋರ್ಟ್ಸ್ ಟು ವಿಜಯಪುರ ಅಂಡ್ ಹಾಸನ್, ಇವತ್ತು ಹಾಸನಕ್ಕೂ ಏರ್ಪೋರ್ಟ್ ಕೇಂದ್ರ ಸರ್ಕಾರ ಕೊಟ್ಟಿದೆ. ನಮ್ಮ ವಿಜಯಪುರಕ್ಕೂ ಸಹ ಇವತ್ತು ವಿಮಾನ ನಿಲ್ದಾಣ ತಯಾರಾಗಿದೆ. ಇಡೀ ಭಾರತದಲ್ಲಿ ಅತ್ಯಂತ ಸುಂದರವಾದಂಥ ಟರ್ಮಿನಲ್ 2 ಬೆಂಗಳೂರು ಕೊಟ್ಟಿದ್ದು ಅದು ನರೇಂದ್ರ ಮೋದಿ ಅವರ ಸರ್ಕಾರ, ಅದು ನಮ್ಮ ಸರ್ಕಾರ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇನೆ. ಬಂದು ಸನ್ಮಾನ್ಯ ಅಧ್ಯಕ್ಷರೇ, ಈ ರೀತಿ ರೈಲ್ವೆ ಬಜೆಟ್ದಲ್ಲಿ 2009-14ರಲ್ಲಿ ಬರೀ 835 ಕೋಟಿ ಇತ್ತು. ಈಗ ನಮ್ಮ ಸರ್ಕಾರ ರೈಲ್ವೆ 2024-25ರಲ್ಲಿ 7,559 ಕೋಟಿ ರೂಪಾಯಿ, ಅಂದರೆ 805% ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದೇ ರೀತಿ 59 ರೈಲ್ವೆ ಸ್ಟೇಷನ್ಗಳನ್ನು ಅಮೃತ್ ಸ್ಟೇಷನ್ ಅಂತೇಳಿ ಕರ್ನಾಟಕದ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಇಲ್ಲೇ ನಮ್ಮ KR ಪುರಂದಲ್ಲಿ ರೈಲ್ವೆ ನಿಲ್ದಾಣ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾದರಿಯಲ್ಲಿ ಹೊತ್ತು ನಮ್ಮ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಮಾಡಿದೆ. ಅದೇ ರೀತಿ ಅಧ್ಯಕ್ಷರೇ, ವಂದೇ ಭಾರತ ಟ್ರೈನು ನಾವು ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ ಮುಂಜಾನೆ 6:15 ಕೊಟ್ಟರೆ ಆರಾಮ್ 10 ಗಂಟೆಗೆ ನಾವು ಹಿಂಗೆ ಮಾತಾಡಿ ಒಂದು ಚಹಾ ಕಾಫಿ ಕುಡಿದ್ರಾಗನೇ ನಾವು ಹುಬ್ಬಳ್ಳಿಗೆ ಹೋಗ್ಬಿಡ್ತಾ ಇದ್ದೀವಿ. ಬರೀ GST ತಗೊಂಡಾರೆ, ನಮ್ಗೆ ಅನ್ಯಾಯ ಮಾಡ್ಯಾರೆ. ನಮ್ಮ ಹಕ್ಕು ನಮ್ಮ ಹಣ, ನಮ್ಮ ಹಕ್ಕು ನಮ್ಮ ಹಣ ಇಲ್ಲೇ ಕೊಟ್ಟಾರ್ರಿ. ನಮ್ಮ ತೆರಿಗೆ ನಮ್ಮ ಹಕ್ಕು. ಅದೇ ರೀತಿ ಅಧ್ಯಕ್ಷರೇ, ಈ ರೀತಿ ಅನೇಕ ಡೆವಲಪ್ಮೆಂಟ್ ಅದನ್ನೆಲ್ಲ ನಾವು ಹೇಳ್ಕೊತ ಹೋದ್ರೆ ಒಂದು ದಿವಸ ಸಾಲಿಕ್ಕಿಲ್ಲ. ಆದರೆ ಅಧ್ಯಕ್ಷರೇ, ಇವತ್ತು ಕರ್ನಾಟಕದ ಬಜೆಟ್ ಏನಿದೆ, ಕರ್ನಾಟಕ ಬಜೆಟ್ನಲ್ಲಿ ಯಾವ ಕರ್ನಾಟಕ ಬಜೆಟ್ಟು ಈ ರಾಜ್ಯದ ಉತ್ತರ ಕರ್ನಾಟಕದ ಭವಿಷ್ಯ ನಿರ್ಮಾಣ ಮಾಡುವಂತ ಕೃಷ್ಣಾ ಕಣಿವೆ ಅಂದ್ರೆ ಅಧ್ಯಕ್ಷರೇ, ಕರ್ನಾಟಕದ 72% ಕೃಷ್ಣಾ ವ್ಯಾಲಿಯಲ್ಲಿ ಬರ್ತದೆ. ಕಾವೇರಿ ಬೇಸಿನ್ ಬರೇ ಕೇವಲ 13%. ಇವತ್ತು ಕಾವೇರಿಯಲ್ಲಿ ಅಲ್ಲಿ ಜನಪ್ರತಿನಿಧಿಗಳು ಹೋರಾಟ ಮಾಡಿದ್ರು. ಅವರೆಲ್ಲ ತಮ್ಮ ಏನೊಂದು ಏರಿಯಾ ಇದೆ ಸಾಕಷ್ಟು ನೀರಾವರಿ ಮಾಡಿಕೊಂಡು ಸಾಕಷ್ಟು ಆರ್ಥಿಕವಾಗಿ ಕೈಗಾರಿಕೆಗಳನ್ನ ಆಯಿತು, ರೈತರ ಸ್ವಾವಲಂಬನೆ ಆದರು. ಆದರೆ ದುರ್ದೈವ ಅಂದರೆ ಅಧ್ಯಕ್ಷರೇ, 1964ರಿಂದ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಅಮೃತ ಹಸ್ತದಿಂದ ಇವತ್ತೇನು ಅಡಿಗಲ್ಲು ಹಾಕಿದ್ರು, ಇಲ್ಲಿವರೆಗೆ ಅಧ್ಯಕ್ಷರೇ ಬರೀ ನಾವು 1964ರಾಗ ಆಲಮಟ್ಟಿ ಯೋಜನೆಯ ಎಸ್ಟಿಮೇಟ್ ಕಾಸ್ಟ್ ಎಷ್ಟಂತಂದ್ರೆ 1,000 ಕೋಟಿ ರೂಪಾಯಿ ಇತ್ತು. ಇವತ್ತು ಅಧ್ಯಕ್ಷರೇ ಈಗ ಹೇಳಿದ್ರು ನಮ್ಮ ಬಸವರಾಜ ರಾಯರೆಡ್ಡಿ ಅವರು, ಇನ್ನೂ 75,000 ಎಕರೆ ಜಮೀನನ್ನು ಎಕ್ವಿಜಿಷನ್ ಮಾಡ್ಕೋಬೇಕು. 4ರಿಂದ 83ವರೆಗೆ ಎಷ್ಟು ಖರ್ಚಾಯಿತು, 83ರಿಂದ 86 ಎಷ್ಟು ಖರ್ಚಾಯಿತು, ಅದನ್ನು ದಯಮಾಡಿ ತಿಳಿಸಿ. ಹೇಳ್ತೀನಿ ಅದೇ, ಯಾಕಂದ್ರೆ ದೇವೇಗೌಡರು ಮಾಡಿದಾರ ಅದನ್ನ ಬೆಳಕು ಚೆಲ್ರತ್ತ ಅವ್ರು ಹೇಳಕತ್ತಾರ. ನಮ್ಮದೇನು ದೇವೇಗೌಡರು ಮಾಡಿದ್ರ ಬಗ್ಗೆ ಅವರ ಒಂದು ಕಾಲದಲ್ಲಿ ಏನು ಕೃಷ್ಣಾ ಜಲ ನಿಗಮ
ಕಾವೇರಿ ಜಲ ನಿಗಮ ಭಾಳ ಬಡ್ಡಿಯಿಂದ ಹಣ ತಗೊಂಡು ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಕಾಲಕ್ಕೆ. ಆದರೆ ಅಧ್ಯಕ್ಷರೇ, ಇವತ್ತು ನಮಗೆ ಬಹಳ ದೊಡ್ಡ ಭವಿಷ್ಯ ಉತ್ತರ ಕರ್ನಾಟಕದ ನಿರ್ಮಾಣ ಆಗಬೇಕಾದ್ರೆ ಕೃಷ್ಣೆಗೆ ಎಷ್ಟು ಮಹತ್ವ ಕೊಡಬೇಕಾಗಿತ್ತು, ಅದು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳುವುದಿಲ್ಲ. ಆ ದುರ್ದೈವನೆಂದರೆ ಉತ್ತರ ಕರ್ನಾಟಕದ ಶಾಸಕರು, ಆಡಳಿತ ಪಕ್ಷದವರು ಸಿದ್ದರಾಮಯ್ಯನವ್ರನ್ನ ಹೊಗಳೋದು ಬಿಟ್ಟರೆ ಎಲ್ಲೂ ಸಹ ಆಲ್ಮಟ್ಟಿ ಯೋಜನೆ ಆಗಬೇಕು. ಯಾಕಂದ್ರೆ ಅಧ್ಯಕ್ಷರಲ್ಲಿ ನಮ್ಮ ಕರ್ನಾಟಕದ ಇನ್ನೂ ಈಗಾಗಲೇ ಹಂತ 1, 2ರಲ್ಲಿ ಸುಮಾರು 173 TMC ನೀರನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಅದರಿಂದ 6,08,000 ಹೆಕ್ಟರ್ ಸೌಲಭ್ಯ ಇವತ್ತು ಸಿಕ್ಕಿದೆ. ಆದರೆ ಅಧ್ಯಕ್ಷರು, ಇವತ್ತು ಏನು 524.256 ಆಗಬೇಕಾದ್ರೆ ಇವತ್ತು ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದಲ್ಲಿ ಸುಮಾರು ನೀರಾವರಿ ಸಲುವಾಗಿ ಭೂ ಸ್ವಾಧೀನ ಸುಮಾರು 75,563 ಎಕರೆ ಇವತ್ತು ಜಮೀನನ್ನು ನಾವು ಭೂ ಸ್ವಾಧೀನ ಮಾಡ್ಕೋಬೇಕಾಗಿದೆ. ಅದರ ಜೊತೆಗೆ ಪುನರ್ವಸತಿ ಏನು ನಮ್ಮ ಗ್ರಾಮಗಳು ಸುಮಾರು 20 ಗ್ರಾಮಗಳು BTD ಸೇರ್ತದೆ. ಸುಮಾರು 6,467 ಎಕರೆ ಜಮೀನನ್ನು ಇವತ್ತು ಅಕ್ವಿಸಿಷನ್ ಮಾಡ್ಕೋಬೇಕಾಗಿದೆ. ಅದರ ಜೊತೆಗೆ ಅಧ್ಯಕ್ಷರೇ 524.256 ಆದರೆ ಇವತ್ತು ಕಾಲುವೆಗಳ ನಿರ್ಮಾಣಕ್ಕಾಗಿ ಸುಮಾರು 51,837 ಎಕರೆ. ಅಂದರೆ ಅಧ್ಯಕ್ಷರೇ, ಒಟ್ಟು ಭೂ ಸ್ವಾಧೀನ 1,33,867 ಎಕರೆಯನ್ನ ಇವತ್ತು ನಮ್ಮ ಕೃಷ್ಣ ಯೋಜನೆ ಪೂರ್ತಿ ಆಗ್ಬೇಕು. ಯಾಕಂದ್ರೆ ಅಧ್ಯಕ್ಷರೇ, ತುಮಕೂರುವರೆಗೆ ಕೃಷ್ಣಾ ಬೇಸಿನ್ ಅಂದರೆ ತುಮಕೂರುವರೆಗೆ ಅದರ ಕಣಿವೆ ವ್ಯಾಪ್ತಿಯಲ್ಲಿ ಬರ್ತದೆ. ಆ ದುರ್ದೈವನಂದರೆ ಇವತ್ತು ನಮ್ಮ ರೈತರಿಗೆ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದು ಹೇಳಿದ್ರು, ಇಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ತೀವಿ, ಇಲ್ಲೇ JT ಪಾಟೀಲ್ ಇರಬೇಕು. ನಾವು ಹಿಂದೆ ನಮ್ಮ ಬೊಮ್ಮಾಯಿ ಸರ್ಕಾರ ಇದ್ದಾಗ ಏನು ನಮ್ಮ ಒಣ ಪ್ರದೇಶಕ್ಕೆ 25 ಲಕ್ಷ, ಅಲ್ಲಿಂದ ನೀರಾವರಿಗೆ 40 ಲಕ್ಷ ನಿಗದಿ ಮಾಡಿ ಸುಮಾರು 937 ಎಕರೆ 111 ಕೋಟಿ 73 ಲಕ್ಷ ಭೂ ಪರಿಹಾರವನ್ನು ಕೊಡುವಂಥದ್ದನ್ನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕಂತೇಳಿ ನಮ್ಮ ಸರ್ಕಾರ ಪ್ರಾರಂಭ ಮಾಡಿತ್ತು. ಆದರೆ ನಮ್ಮ ಜಿಲ್ಲೆಯ ಒಬ್ಬ ಸಚಿವರು, ಇಲ್ಲ ನಾ ಇದಕ್ಕಿಂತ ಹೆಚ್ಚು ಹಣ ಕೊಡಿಸ್ತೀನಿ, ಯಾರೂ ಒಪ್ಕೋಬೇಡ್ರಿ ಅಂತೇಳಿ ಇವತ್ತು ಈ ಒಂದು ಜಮೀನೇನು ಹೇಳ್ದಲ್ಲ ಇಷ್ಟು ಎಕರೆ ಇವತ್ತು ಭೂ ಸ್ವಾಧೀನ ಆಗದೇ ಇದ್ರೆ ಇನ್ನು ಎಷ್ಟು ವರ್ಷದ ಮೇಲೆ ನೀವು ಕೃಷ್ಣೆಯ ಈ ಒಂದು ನೀರನ್ನು ಉಪಯೋಗ ಮಾಡ್ಕೋಬೇಕಾದಂಥದ್ದು ಯಾವುದೇ ರೀತಿಯ ಯೋಜನೆಯನ್ನು ಈ ಬಜೆಟ್ನಲ್ಲಿ ಹೇಳಿಲ್ಲ ಅಧ್ಯಕ್ಷರೇ. ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಎಲ್ಲೂ ಸಹ ಸುಮ್ಮನೆ ವೇಗವಾಗಿ ಒಂದು ಕೃಷ್ಣೆಗೆ ಹೇಳಬೇಕಾಗಿದೆ, ಕಾಟಾಚಾರಕ್ಕೆ ಹೋಗ್ಬಿಟ್ರೆ ನೀರಾವರಿ ವಿಚಾರದಲ್ಲಿ ಈ ಬಜೆಟ್ ಬುಕ್ಕದಲ್ಲಿ ₹1 ನಿಗದಿನೂ ಸಹ ಇಷ್ಟು 1,000 ಕೋಟಿ ರೂಪಾಯಿ ಮಾಡಿದ್ದೀವಿ, ಈ ಸಲ ಇಷ್ಟು ಜಮೀನನ್ನು ತಗೋತೀವಿ, ಆ ರೈತರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳಿ ಇಷ್ಟು ಹಣ ಕೊಡ್ತೀವಿ, ಮತ್ತು ನೀರಾವರಿ ಯೋಜನೆಗಳನ್ನು ಇಷ್ಟು ವರ್ಷನಾಗನೇ ಎಲ್ಲರಿಗೂ ಒಂದು ಚುನಾವಣೆ ಬಂದಾಗ ಒಂದು ಡೈಲಾಗ್ ಆಗಿದೆ, ಕೃಷ್ಣೆಯ ಮೇಲಾಣೆ ನಮ್ಮ ಸರ್ಕಾರ ಬಂದರೆ ಎಲ್ಲರೂ ಆ ಪಾರ್ಟಿ ಈ ಪಾರ್ಟಿ ಅಂತಿಲ್ಲ, ಕೃಷ್ಣೆಯ ಕಣ್ಣೀರತ್ತೆ ನಮ್ಮ HK ಪಾಟೀಲ್ ಒಂದು ಬುಕ್ಕ ಬರ್ತಿದ್ರು ಹಿಂದಕ್ಕೆ. ಮುಂದೆ ಅವರೇ ನೀರಾವರಿ ಸಚಿವರಾದರು, ಅವರೇನು ಕಣ್ಣೀರು ಒರೆಸಲಿಲ್ಲ, ಸುಂಬಳನೂ ಒರೆಸಲಿಲ್ಲ, ಏನೂ ಒರೆಸಲಿಲ್ಲ. ನಮ್ಮ ಹಣೆ ಬಾರಿದು. ಮುಂದೆ ಬಂದವ್ರಿ ಭಾಷಣ ಕೇಳ್ರಿ, ಆಲಮಟ್ಟಿ ಸಿದ್ದರಾಮಯ್ಯನವರು, ಡಾಕ್ಟರ್ ಪರಮೇಶ್ವರ್ ಅವರು ಏನು ಪ್ರತಿಜ್ಞೆ ಮಾಡಿದ್ರು, ನಮ್ಮ ನಡೆ ಕೃಷ್ಣ ಕಡೆ ನೀರಾವರಿ ಯೋಜನೆಗೆ 10,000 ಕೋಟಿ ರೂಪಾಯಿ ಪ್ರತಿ ವರ್ಷ ಕೊಡ್ತೀನಿ ಅಂತ ಅಧ್ಯಕ್ಷರೇ. ಪ್ರತಿ ವರ್ಷ ಬರೀ ಕೃಷ್ಣ ಮೇಲ್ದಂಡೆ ಯೋಜನೆಗೇನೆ. ಆದ್ರೆ ಅಧ್ಯಕ್ಷರೇ, ಇವತ್ತೇನಾದ್ರೂ ಯಾರಾದ್ರೂ ಮುಖ್ಯಮಂತ್ರಿ ಆಗ್ಬೇಕಾದ್ರೆ, ಯಾವುದಾದ್ರೂ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ
ಉತ್ತರ ಕರ್ನಾಟಕದ ರಿಸಲ್ಟ್ ಬಂದಾಗನೇ ಆ ಸರ್ಕಾರ ಬರ್ತದೆ. ಅವಾಗೆಲ್ಲ ಬಂದವರೆಲ್ಲ ಹೇಳ್ತಾರೆ, ಕತೆ ಹೇಳ್ತಾರೆ, ನಮ್ದೇನೂ ಇಲ್ಲ, ಕೃಷ್ಣ ಆಣಿ ಮಾಡ್ತಾರೆ, ಅಲ್ಲಿ ಹೋಗಿ ಗಂಗಾ ಪೂಜೆ ಮಾಡ್ತಾರೆ, ಎಲ್ಲ ಹೇಳ್ತಾರೆ. ಆದ್ರೆ ದುರ್ದೈವ ಅಂದರೆ ಈ ಬಜೆಟ್ನಲ್ಲಿ ₹1 ಇಟ್ಟಿಲ್ಲ. ನಿಮ್ದೇನೋ ಅಂತ ಹೇಳಬೇಕಲ್ಲ ಮುಖ್ಯಮಂತ್ರಿಗಳು. ಇಲ್ಲಪ್ಪ, ನಾವು ಇವತ್ತು 25,000 ಕೋಟಿ ರೂಪಾಯಿ ಇಟ್ಟಿವಿ, 3 ವರ್ಷದಲ್ಲಿ ಕೃಷ್ಣ ಪೂರ್ತಿ ಪ್ರಾಜೆಕ್ಟ್ ಮುಗಿಸ್ತೀವಿ. ಯಾಕಂದ್ರೆ ಅಧ್ಯಕ್ಷರೇ, ಇದು ಎಷ್ಟು ಲಕ್ಷ ಎಕರೆಗೆ ಇದನ್ನ ಮಾಡಿಬಿಟ್ರೆ ನೀವು ಗ್ಯಾರಂಟಿ ಪಾರಂಟಿ ಏನು ಕೊಡೋದು ಬೇಕಾಗಿಲ್ಲ. ಉತ್ತರ ಕರ್ನಾಟಕದವ್ರಿಗೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ. ನಮ್ಮ ನೀರು ಕರೆಂಟ್ ಗ್ಯಾರಂಟಿ ಕೊಟ್ಟರೆ ಸಾಕು. ಯಾಕಂದ್ರೆ ಉತ್ತರ ಕರ್ನಾಟಕ, ಬಿಜಾಪುರ, ಬಾಗಲಕೋಟೆ ಎಲ್ಲ ಜಿಲ್ಲೆಗಳು ಈ ದೇಶಕ್ಕೆ ಅಪಾಯ ಬಂದಾಗ ಅಂದಿನ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು ಕರೆ ಕೊಟ್ಟರು. ಭಾರತದ ಸರ್ಕಾರದ ಖಜಾನೆಯಲ್ಲಿ ಹಣ ಇರಲಿಲ್ಲ, ಪಾಕಿಸ್ತಾನದ ಯುದ್ಧದಿಂದ ತತ್ತರಿಸಿ ಹೋಗಿತ್ತು ಭಾರತ. ಅಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ